ಅಂದ್ರೂ ಏನೇನೂ ಇಲ್ಲ ಇಲ್ಲಿ. ನಾನು ಕರ್ನಾಟಕದಲ್ಲಿ ಉತ್ತರದಿಂದ ದಕ್ಷಿಣ, ಪೂರ್ವದಿಂದ ಪಶ್ಚಿಮ ಈ ಎರಡೂ ಕಡೆ ನಾವು ನೋಡಿದಾಗ ಅತಿ ಬುದ್ಧಿವಂತರಿರೋ ಜಾಗ ಯಾವ್ದಾದ್ರು ಇದ್ರೆ ಅದು ಮಂಗಳೂರು, ಪುತ್ತೂರು ಜನ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಬಹಳ ಬುದ್ಧಿವಂತರು. ವಿಶ್ವಕ್ಕೆ ಕರ್ನಾಟಕದ ಒಂದು ಹೆಸರನ್ನು ತಂದುಕೊಟ್ಟ ಕೀರ್ತಿ ಮಿಸ್ ವರ್ಲ್ಡ್ ಮಂಗಳೂರಿಂದಾನೆ ಅಂತ ನಾನು ಭಾವಿಸ್ಕೊಂತೀನಿ. ಹುತ್ತಕ್ಕೆ ಬೆಳೆದರೆ ಹಾವು ಸಾವುದೇನಯ್ಯ, ಜಗತ್ ಪ್ರಸಿದ್ಧ ಜಾಗದಲ್ಲಿ ಕೂತು ತಪಸ್ಸು ಮಾಡಿದರೆ ದೇವರು ಕಾಣುವರೇನಯ್ಯ, ಅಂತರಂಗ ಶುದ್ಧಿ ಇಲ್ಲದೆ ಜೊತೆಯಲ್ಲಿ ಕೂಡಿ ಬಾಳುವುದು ಕಾಲಕೂಟ, ವಿಷವೂ ಕೂಡಲ ಸಂಗಮ ದೇವ ಅಂತ ಏನ್ ಹೇಳ್ತಾರೆ. ಆ ಒಂದು ಅಂತರಂಗ ಶುದ್ಧಿ ಇಟ್ಕೊಂಡು ನೀವು ಏನ್ ಕೂತಿದ್ದೀರಿ, ನಿಮ್ಮೆಲ್ಲರಿಗೂ ಹಾಗೂ ಇಲ್ಲಿ ಕೂತಿರುವ ನಮ್ಮ ಹಿರಿಯರಿಗೂ ನಾನು ಅಭಿನಂದನೆ ಹೇಳೋದಕ್ಕೆ ಇಷ್ಟಪಡ್ತೇನೆ. ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ನೋಡೋದಕ್ಕೆ 2 ಕಣ್ಣಲ್ಲ 4 ಕಣ್ಣು ಬೇಕು, ಆ ರೀತಿ ಇದೆ ಈ ಕಾರ್ಯಕ್ರಮ. ಕಲಿಯುಗದ ಅಂತ್ಯದಲ್ಲಿ ಯಾರ ಮಾತು ಯಾರು ಕೇಳೋದಕ್ಕೆ ಟೈಮ್ ಇಲ್ಲ. ಅಂತ ಟೈಮಲ್ಲಿ ಸಹ ನೀವೆಲ್ಲರೂ ಇಷ್ಟು ಟೈಮು ಕೊಟ್ಟು ನಾವು ಮಾತಾಡೋದಕ್ಕೆ ಸಮಯ ಕೊಟ್ಟಿದ್ದೀರಲ್ಲ, ನಿಮಗೆ ನಾನು ಆಭಾರಿಯಾಗಿರ್ತೇನೆ. ಮುಖ್ಯವಾಗಿ ಮಂಗಳೂರು ಅಂದ್ರೆ ಕರಾವಳಿ ಭಾಗ. ಇಲ್ಲಿ ಒಂದು ಇತಿಹಾಸ ಇದೆ. ನಾವೇನು ಇಲ್ಲಿ ಮಾತಾಡ್ತಾ ಇದ್ದೀವಿ, ಈ ಒಂದು ಮೈದಾನ, ಈ ಮೈದಾನದಲ್ಲಿ ನಾವು ಬಂದು ಕೂತು 4 ಮಾತು ಮಾತಾಡಬೇಕಂದ್ರೆ ಅದನ್ನು ನಮ್ಗೆ ಆ ದೇವರು ಕೊಟ್ಟಿರುವ ಆಶೀರ್ವಾದ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮುಖ್ಯವಾಗಿ ಇವತ್ತು ಪೆನ್ನು ಪೇಪರ್ ತಗೊಂಡು ಲೆಕ್ಕ ಬರ್ಕೊಂಡು ಮನೆ ಮಠ ಮಾಡಿಕೊಂಡು ಆಸ್ತಿ ಬಂಗ್ಲೆ ಮಾಡಿಕೊಂಡು ಕಾಲದಲ್ಲಿ ಈ ಮಾದಕತೆ ಅಂತ ಏನು ಈ ನಮ್ಮ ಇಕ್ಬಾಲ್ ಅವರು ಬರೆದಿದ್ದಾರೆ, ನನ್ನ ಹತ್ರ ಬಂದಾಗ ನಮ್ಮ ಆಂಜನೇಯ ರೆಡ್ಡಿ ಅವರು ಕರ್ಕೊಂಡು ಬಂದಿದ್ರು ನನಗೆ. ನಮ್ಮೂರು ಬಾಗೇಪಲ್ಲಿ ಹತ್ರ ಒಂದು ಚಿಕ್ಕ ಊರು. ನಾವು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ, ಹವಾಯಿ ಚಪ್ಪಲಿ ಹಾಕೊಂಡು ಒಂದು 5-6 ಕಿಲೋಮೀಟರ್ ನಡ್ಕೊಂಡು ವಿದ್ಯಾಭ್ಯಾಸ ಮಾಡಿಕೊಂಡು ಇವತ್ತು ನಮ್ಮ ಮಂಗಳೂರಿಗೆ, ಪುತ್ತೂರಿಗೆ ಏನು ನಮ್ಮ ಆಂಜನೇಯ ರೆಡ್ಡಿ ಅವರು ಬಂದಿದ್ದಾರೆ. ನನಗೆ ಅದೊಂದು ಅಸೆಟ್ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಒಂದು ಒಳ್ಳೆಯ ಪೊಲೀಸ್ ಆಫೀಸರ್ ಆಗಿ ನಾನು ಈ ಕಾರ್ಯಕ್ರಮದಲ್ಲಿ ಒಂದೇ ಹೇಳೋದಕ್ಕೆ ಇಷ್ಟಪಡ್ತೇನೆ. ಆಯ್ ಅಲ್ಲ ದುಆ ಹೈ ಮೇರಿ, ಆಯ್ ಅಲ್ಲ दुआ है मेरी, पुत्तूर में ग्राउंड में हिंदू मुस्लिम क्रिश्चियन एक ही थाली में खाइए, ऐसा हिंदुस्तान बना दे या अल्लाह ಅಂತ ನಾನು ಪ್ರಾರ್ಥನೆ ಮಾಡೋದಕ್ಕೆ ಇಷ್ಟಪಡ್ತೀನಿ. ಹೆಚ್ಚಿಗೆ ಮಾತಾಡಿದ್ರೆ ಅರ್ಥ ಇಲ್ಲ. ಯಾರು ಇವನು ಸುತ್ತಿ ಹೊಡಿತಾನೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ನಾನು ಚಿಕ್ಕವನಿದ್ದಾಗ ಮಾತಾಡ್ತಾ ಇದ್ರೆ ಹೇಳ್ಕೊಂತ ಇದ್ದೆ, ಏನ್ರಿ ಇವನು ಹೇಳ್ತಾನೆ ಇದ್ದಾನೆ ಅಂತ. ಹೆಚ್ಚಿಗೆ ಮಾತಾಡೋದು ಅವಶ್ಯಕತೆ ಇಲ್ಲ. ಏನು ಈ ಕಾರ್ಯಕ್ರಮ ಇಲ್ಲಿ ಇಷ್ಟೊಂದು ವಿಜೃಂಭಣೆಯಿಂದ ನಡೀತಾ ಇದೆ. ಮೊಘಲರು 800 ವರ್ಷ ಆಳ್ವಿಕೆ ಮಾಡಿದ್ರು, 200 ವರ್ಷ ಬ್ರಿಟಿಷರು ಆಳ್ವಿಕೆ, ಅಂದ್ರೆ 1000 ವರ್ಷ ಪರಕೀಯರ ಆಳ್ವಿಕೆ ನಡೆಸಿರುವ ದೇಶ ನಮ್ಮ ದೇಶ. ಆದ್ರೆ 75-76 ವರ್ಷ ಆದ್ಮೇಲೆ ಈ ಅಲ್ಪಸಂಖ್ಯಾತರಲ್ಲಿ ಒಂದು ಬುಕ್ ಬರೀಬೇಕು ಸಮಾಜಕ್ಕೆ ಅಂತ ನಮ್ಮ ಇಕ್ಬಾಲ್ ಬಂದಿದೆಯಲ್ಲ, ನಾನು ಅವರಿಗೆ ಹ್ಯಾಟ್ಸ್ ಆಫ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕಾರಣ ಏನಂದ್ರೆ ತಾವಾಯ್ತು, ತಮ್ಮ ಮನೆ ಆಯ್ತು, ನಮ್ಮ ಮಕ್ಕಳಿಗೆ ನಾವೇನಾದ್ರೂ ಮಾಡಬೇಕು ಅಂತ ಯೋಚನೆ ಬಿಟ್ರೆ ಸಮಾಜಕ್ಕೆ ನಮ್ಮ ಕೊಡುಗೆ ಏನು ಅಂತ ಯೋಚನೆ ಮಾಡಿಕೊಳ್ಳುವ ಟೈಮು ಸಮಯ ನಮ್ಮ ಹತ್ರ ಇಲ್ಲ. ಆ ಸಮಯವನ್ನು ಕೊಟ್ಟು ಸುಮಾರು 2-3 ವರ್ಷಗಳಿಂದ ಏನು ಈ ನೀವು ಬುಕ್ ಬರೆದಿದ್ದೀರಿ, ಇದಕ್ಕೆ ಸಂಪೂರ್ಣ ಬೆಂಬಲ ಡಾಕ್ಟರ್ ಸಿ.ಕೆ. ಮೌಲಾ ಶರೀಫ್ ಫೌಂಡೇಶನ್ ವತಿಯಿಂದ ಇರುತ್ತೆ ಅಂತ ನಾನು ಹೇಳ್ತಾ, ಮುಖ್ಯವಾಗಿ ನಾನು ಯುವಕರಿಗೆ ಒಂದು ಮಾತು ಹೇಳ್ತೀನಿ. ಇವತ್ತು ಜಾತಿ, ಮತ, ಕುಲ, ಗೋತ್ರ ಅಂತ ಏನು ಇವತ್ತು ಈ ದೇಶದಲ್ಲಿ ಯಾರು ಯಾವ ಜಾತಿನಲ್ಲಿ, ಯಾವ ಕುಲದಲ್ಲಿ, ಯಾವ ಗೋತ್ರದಲ್ಲಿ ಹುಟ್ಟಬೇಕಂತ ಯಾರು ಅಪ್ಲಿಕೇಶನ್ ಹಾಕಿ ಹುಟ್ಟಿಲ್ಲ ಇಲ್ಲಿ.
ಅನಿರೀಕ್ಷಿತವಾಗಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾವು ಹುಟ್ಟಿದ್ದೀವಿ. ನಾವೆಲ್ಲ ಭಾರತೀಯರು. ಅದಕ್ಕೆ ನಾನು ನಿಮ್ಮಲ್ಲಿ ಒಂದೇ ಒಂದು ಕೇಳ್ತೀನಿ, ಎಲ್ರಿಗೂ ಒಂದ್ಸಲ ಬೋಲೋ ಭಾರತ್ ಮಾತಾ ಕೆ, ಬೋಲೋ ಭಾರತ್ ಮಾತಾ ಕೆ. ಈ ದೀಪಾವಳಿನಲ್ಲಿ ಪಟಾಕಿ ತರ್ತೀವಿ, ಒಂದ್ 5-6 ತಿಂಗಳು ಆದ್ಮೇಲೆ ಠುಸ್ ಅಂತ ಹೋಗುತ್ತೆ, ಅದು ಶಬ್ದನೇ ಇರಲ್ಲ. ಹಂಗಲ್ಲ ರೀ, ಭಾರತ್ ಮಾತಾಕೆ ಅಂತ ಕೂದ್ರೆ ಇರ್ಬೇಕಾಗಿರೋದು. ಪಕ್ಕದ ರಾಷ್ಟ್ರದವ್ರು ಕೇಳ್ಕೋಬೇಕು. ಇನ್ನೊಂದ್ಸಲ ಹೇಳಿ, ಬೋಲೋ ಭಾರತ್ ಮಾತಾಕೆ.